ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ಕುರ್ಚಿಯ ಕಾಳಗದ ಬಗ್ಗೆ ಯಾವ ವಿಚಾರವೂ ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಕಡೆಯಿಂದ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿಯೇ ಗೇಮ್ ಪ್ಲಾನ್ ಮಾಡ್ತಾ ಇದ್ದರೆ, ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹಾಗಾದರೆ ರಾಜ್ಯದ ಕುರ್ಚಿ ಕಾಳಗ ಮುಗೀತಾ ಅನ್ನೋದು ಹಲವರ ಪ್ರಶ್ನೆಯಾಗಿದೆ. ಆದರೆ ಗೆಳೆಯರೆ, ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು, ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಯಾವ ರೀತಿಯಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸರ್ಕಾರ ಅಲ್ಪಮತಕ್ಕೆ ಕುಸಿದರೆ ಮುಂದೇನು ಮಾಡೋದು ಅಂತ ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದ್ದಾವೆ. ಹಾಗಾದರೆ ಗೆಳೆಯರೆ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳೇನು ಮತ್ತು ಇನ್ನೇನು ಕೆಲವು ದಿನಗಳಲ್ಲಿ, ಅಂದರೆ ಕೇವಲ 3 ದಿನಗಳಲ್ಲಿ ಬಜೆಟ್ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿರುವಂತಹ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರು ಈಗ ಯಾವ ಹಂತಕ್ಕೆ ಬಂದಿದ್ದಾರೆ ಅಂದರೆ, ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿಯೇ ಹೇಳಿದರು. ಏನಂತ ಹೇಳಿದರು? ಒದ್ದು ಕಿತ್ಕೋಬೇಕು ಅನ್ನುವಂತಹ ಮಾತನ್ನು ಅವರು ಅಧಿವೇಶನದಲ್ಲಿ ಕಡತಗಳಲ್ಲಿ ರೆಕಾರ್ಡ್ ಆಗುವ ಹಾಗೆ ಅವರು ಹೇಳಿದರು. ಯಾರೂ ಇಲ್ಲಿ ಸುಮ್ಮನೆ ಕೊಡೋದಿಲ್ಲ. ಅಧಿಕಾರ ಆಗಿರ್ಬೋದು, ಇನ್ನೇನಾದರೂ ಆಗಿರ್ಬೋದು, ನಮ್ಮ ಗುರುಗಳು ಹೇಳಿದ್ದಾರೆ ಒದ್ದು ಕಿತ್ಕೋಬೇಕು ಅಂತ. ಈಗ ಅಲ್ಲಿಯ ಹಂತಕ್ಕೆ ಡಿ ಕೆ ಶಿವಕುಮಾರ್, ಅಂದರೆ ಆ ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಒದ್ದು ಕಿತ್ಕೊಳ್ಳೋದು ಅಂದರೆ ನೇರವಾಗಿ ಒದೆಯೋದಲ್ಲ, ಬ್ಲ್ಯಾಕ್ ಮೇಲ್ ಮೂಲಕವಾಗಿ ಅಧಿಕಾರವನ್ನು ಕಿತ್ತಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯಿಂದ ಇದ್ದರು, ಆದರೆ ಈಗ ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ. ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಮೊದಲು ಏನಂದ್ರು 2.5 ವರ್ಷ. ಆಗ ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮ ಮೇಲೆ ಕೇಸ್ ಇದೆ, ಹಾಗಾಗಿ 2.5 ವರ್ಷ ನೀವು ಕಾಯಿರಿ. 2.5 ವರ್ಷದಲ್ಲಿ ಕೇಸ್ ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡಿಕೊಂಡ್ರೆ 2.5 ವರ್ಷ ಆದ ಮೇಲೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ರಾಹುಲ್ ಗಾಂಧಿ ಅವರೇ ಸ್ವತಃ ಭರವಸೆಯನ್ನು ಕೊಟ್ಟರು. ಅಷ್ಟರಲ್ಲಾಗಲೇ ಡಿ ಕೆ ಶಿವಕುಮಾರ್ ಅವರ ಮೇಲಿದ್ದಂತಹ ಕೇಸು ಕೂಡ ಖುಲಾಸೆ ಆಯಿತು. ಸುಪ್ರೀಂ ಕೋರ್ಟ್ನ ತೀರ್ಪು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬಂತು. 2.5 ವರ್ಷ ಆಯಿತು. 2.5 ವರ್ಷ ಆದ ಮೇಲೆ ಅಧಿಕಾರ ಹಸ್ತಾಂತರದ ಯಾವ ಮಾತು ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಬಳಿ, ಹೈಕಮಾಂಡ್ ಬಳಿ, ಅಂದರೆ ಸುರ್ಜೇವಾಲಾ ಅವರ ಬಳಿ, AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮತ್ತು KC ವೇಣುಗೋಪಾಲ್ ಅವರ ಬಳಿ ಹೋಗಿ ಕೇಳಿದ್ರೆ ಸಿದ್ದರಾಮಯ್ಯ ಅವರು ಏನಂತಾರೆ ಹಾಗೆ ಮಾಡೋಣ, ಸಿದ್ದರಾಮಯ್ಯ ಅವರ ಮನವನ್ನು ಒಲಿಸಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರ ಕಡೆ ಬಂದರೆ ಅವರು ಏನು ಹೇಳ್ತಾರೆ? ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ದನ್ನು ನಾನು ಕೇಳೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇದೇ ಮಾತನ್ನು ಮತ್ತೆ ಹೈಕಮಾಂಡ್ ಹತ್ರ, ರಾಹುಲ್ ಗಾಂಧಿ ಅವರ ಹತ್ರ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋದರು. ಸಿದ್ದರಾಮಯ್ಯ ಅವರು ರೆಡಿ ಇದ್ದಾರೆ, ನಿಮ್ಮ ತೀರ್ಮಾನವನ್ನು ಹೇಳಿ ಅಂತ. ಆಗ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ? ಸಿದ್ದರಾಮಯ್ಯ ಅವರು ಓಕೆ, ಆದರೆ ಅವರ ಆಪ್ತ ಬಣದ ಶಾಸಕರಿದ್ದಾರಲ್ಲ, ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಿಬಿಟ್ರೆ ನಾವು ಪಕ್ಷ ಬಿಟ್ಟು ಹೊರಗಡೆ ಬರ್ತೀವಿ ಅನ್ನುವಂತಹ ವಿಚಾರ, ಅನ್ನುವಂತಹ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಮನವೊಲಿಸಿ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಬರಿಗೈಯಲ್ಲಿ ವಾಪಸ್ ಕಳಿಸಿದ್ರು. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆತ್ಮಾಭಿಮಾನ, ಸ್ವಾಭಿಮಾನವನ್ನು ಬಿಟ್ಟು, ತಮ್ಮ ದ್ವೇಷಿ ಆಗಿದ್ದರೂ ಕೂಡ, ತಮ್ಮ ರಾಜಕೀಯ ಪರಮ ಶತ್ರು ಆಗಿದ್ದರೂ ಕೂಡ ಅವರ ಬಳಿ ಹೋಗಿ ಕೇಳಿದ್ರು. ಯಾರ ಬಳಿ? ಸತೀಶ್ ಜಾರಕಿಹೊಳಿ ಅವರ ಬಳಿ ಹೋಗಿ ಅವರು ಸಂಧಾನವನ್ನು ಮಾಡ್ಕೊಂಡು ಬಂದರು. ರಾಜಣ್ಣ ಅವರ ಬಳಿ ಹೋಗಿ ಕೂಡ ಅವರು ಸಂಧಾನ ಮಾಡ್ಕೊಂಡು ಬಂದರು. ಅಷ್ಟಾದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಸಿಗುವಂತಹ ಯಾವ ಅವಕಾಶಗಳೂ ಕೂಡ ಇರಲಿಲ್ಲ. ಮತ್ತೆ ಮುಂದಕ್ಕೆ ಹಾಕ್ತಾ ಬಂದರು. ಯಾವಾಗ ಈ ಬಾರಿ ಮುಂದಕ್ಕೆ ಹಾಕ್ತಾರೆ ಅನ್ನೋದು ಗೊತ್ತಾಯಿತು, ಯಾವಾಗ ಡಿ ಕೆ ಶಿವಕುಮಾರ್ ಅವರನ್ನು ಅಸ್ಸಾಂ ಚುನಾವಣೆಯಲ್ಲಿ ಅವರನ್ನು ಮೇಲ್ವಿಚಾರಕರನ್ನಾಗಿ ಮಾಡಿದ್ರು, ಆಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಯಿತು ಏನು ಅಂದರೆ, ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯ ಅವರನ್ನು ಬದಲಿಸುವಂತಹ ಯಾವ ಮನಸ್ಸು ಕೂಡ ಇಲ್ಲ. ಹಾಗಾಗಿ ನನ್ನ ಆ್ಯಕ್ಷನ್ಗೆ ಇಳಿಬೇಕು ಅಂತ, ಅದರ ಆ್ಯಕ್ಷನ್ನ ರಿಪ್ಲೈಯೇ ಈಗ ಡಿ ಕೆ ಶಿವಕುಮಾರ್ ಅವರು. ಮೊನ್ನೆ 35 ಜನ ಶಾಸಕರು, ಆನಂತರ 10:30 ನಂತರ ಒಂದು 6 ಜನ ಶಾಸಕರು ಬಂದ್ರಂತೆ. ಒಟ್ಟಾರೆಯಾಗಿ 40 ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ, ಅಂದರೆ HC ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಇದ್ದಂತಹ ಪಾರ್ಟಿಯಲ್ಲಿ ಕಾಣಿಸ್ಕೊಂಡ್ರು. ಅದಾದ ಮೇಲೆ ಅವತ್ತು ಬಾಲಕೃಷ್ಣ ಅವರು ಓಪನ್ ಆಗಿ ಹೇಳಿದರು,
ಡಿ.ಕೆ. ಶಿವಕುಮಾರ್ ಅವರ ಬೆಂಬಲವಾಗಿ 69 ಜನ ಶಾಸಕರಿದ್ದಾರೆ. ಇನ್ನೂ ಒಬ್ಬರು ಕೂಡ ಆ್ಯಡ್ ಆಗ್ತಾರೆ. ಒಟ್ಟಾರೆಯಾಗಿ 70 ಜನ. ನಾವು 70 ಜನನೂ ದೆಹಲಿಗೆ ಹೋಗ್ತೀವಿ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನು ಅಂದರೆ, ಇಲ್ಲಿ ಕರ್ನಾಟಕದಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗಬೇಕು. ಆರಂಭ ಆಗ್ತಾ ಇದ್ದ ಹಾಗೆ ಅವರು ದೆಹಲಿಗೆ ಹೋಗಿ ಕೂತ್ಕೋತಾರೆ. ದೆಹಲಿಗೆ ಹೋಗಿ ಕೂತ್ಕೊಂಡು ಹೈಕಮಾಂಡ್ಗೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡ್ತಾರೆ. ಹೈಕಮಾಂಡ್ ಅದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ ಅಂದರೆ ಇಲ್ಲಿಂದ ಡಿ.ಕೆ. ಶಿವಕುಮಾರ್ ಅವರ ಅಸಲಿ ಆಟ ಶುರುವಾಗುತ್ತೆ. ಏನು ಆ ಅಸಲಿ ಆಟ ಅಂದರೆ, ವಿರೋಧ ಪಕ್ಷದವರು ಸರಿಸುಮಾರು 70 ಜನ ಶಾಸಕರು ಸದನದಲ್ಲಿ ಇಲ್ಲ ಅಂದರೆ ನೀವು ವಿಶ್ವಾಸ ಮತವನ್ನು ಸಾಬೀತು ಮಾಡಿ, ಅಲ್ಲಿಯವರೆಗೂ ನಾವು ಬಜೆಟನ್ನು ಅಂಗೀಕಾರ ಮಾಡೋದಿಲ್ಲ ಅಂತ ಈಗ ವಿರೋಧ ಪಕ್ಷದವರು ಹೇಳೋದಕ್ಕೆ ಶುರು ಮಾಡಿದ್ರೆ ಕರ್ನಾಟಕ ಗೌರ್ಮೆಂಟ್ನ ಅಧಪತನ ಮತ್ತು ಕರ್ನಾಟಕ ಗೌರ್ಮೆಂಟ್ನ ಅಲ್ಪಮತಕ್ಕೆ ಕುಸಿಯುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿಯೇ ಈಗ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವುದನ್ನೂ ಕೂಡ ಅವರು ಓಪನ್ ಆಗಿ ಹೇಳ್ತಾ ಇಲ್ಲ. ಒಂದು ಕಡೆಯಿಂದ ಡಿ.ಕೆ. ಸುರೇಶ್ ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಹೈಕಮಾಂಡನ್ನು ತಮ್ಮ ಒಂದು ದಾಳಕ್ಕೆ ತರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ, ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಅಧಿಕಾರಕ್ಕಾಗಿ ಹಪಹಪಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ದೊಡ್ಡ ಉದಾಹರಣೆಯೇ ಇಲ್ಲ. ರಾಜ್ಯದ ಪೊಲೀಸರನ್ನು ಸಿದ್ದರಾಮಯ್ಯ ಅವರು ಬಳಸ್ಕೊಳ್ತಾ ಇದ್ದಾರೆ. ಅದು ಕೂಡ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟನ್ನು ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರ ದಾಹಕ್ಕೆ ಬಳಸಿಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಈ ಮಟ್ಟಿನ ಅಧಿಕಾರದ ಒಂದು ದಾಹದಲ್ಲಿ ಮುಳುಗಿದ್ರ ಅಂತ ಗೊತ್ತಾಗುತ್ತೆ ಅನ್ನೋದನ್ನ ಬಹಳ ಜನರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಈ ಹಿಂದಿನ ಸಿದ್ದರಾಮಯ್ಯ ಅವರನ್ನು ನೋಡಿದ್ರೆ ಈ ರೀತಿಯಾಗಿ ಅವ್ರು ಯಾವತ್ತೂ ಕಂಡಿರಲಿಲ್ಲ. ಆದರೆ ಯಾಕೆ ಅವ್ರು ಈ ತರಹ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಇಳಿತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಏನು ಅಂದರೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರನ್ನು ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಹಿಂದಿರುವಂತಹ ಶಾಸಕರ ಹಿಂದೆ ಬಿಟ್ಟಿದ್ದಾರೆ. ಡೇ ಬೈ ಡೇ ರಿಪೋರ್ಟ್ ಕೊಡಬೇಕು. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಮೀಟಿಂಗ್ ಆಯಿತು, ಯಾರು ಎಲ್ಲಿ ಸೇರ್ತಾ ಇದ್ದಾರೆ, ಯಾರ್ಯಾರು ಮೀಟಿಂಗ್ ಮಾಡಿದ್ರು, ಅಲ್ಲಿ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ನೇರವಾಗಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಹೋಗಬೇಕು. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಬರೋದು ಮುಖ್ಯಮಂತ್ರಿ ಅಂಡರಲ್ಲಿ ಬರುತ್ತೆ. ಪ್ರತಿಯೊಂದು ಸ್ಟೇಟ್ನಲ್ಲಿಯೂ ಕೂಡ ಮುಖ್ಯಮಂತ್ರಿ ಅಂಡರಲ್ಲೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟನ್ನು ರಾಜ್ಯದ ಒಳಿತಿಗಾಗಿ ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲವು ಅಹಿತಕರ ಘಟನೆಗಳಿಗೆ ಆ ಅಹಿತಕರ ಘಟನೆಗಳು ಆಗದಂತೆ ಇಂಟೆಲಿಜೆನ್ಸನ್ನು ಬಳಸ್ಕೋಬೇಕು. ರಾಜ್ಯದಲ್ಲಿ ಈಗ ನೋಡಿ, ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳು ಸಿಕ್ಕಿತು. ಆನಂತರ ಮೈಸೂರಿನಲ್ಲಿಯೇ, ಅದು ಸ್ವತಃ ಸಿದ್ದರಾಮಯ್ಯ ಅವರ ತವರೂರಿನಲ್ಲಿಯೇ ಡ್ರಗ್ಸ್ ಜಾಲ ಬೀಡುಬಿಟ್ಟಿದೆ. ಡ್ರಗ್ಸ್ ಇಲ್ಲಿಯೇ ರೆಡಿ ಆಗುತ್ತೆ. ಡ್ರಗ್ಸ್ ಜಾಲವಂತೂ ತೀರಾ ಅಂದರೆ ತೀರಾ ಕರ್ನಾಟಕವನ್ನು ಆವರಿಸಿಕೊಳ್ತಾ ಇದೆ. ಪಕ್ಕದ ಕೇರಳ, ಮಹಾರಾಷ್ಟ್ರದ ಪೊಲೀಸರಿಗೆ ಇಲ್ಲಿರುವಂತಹ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚೋದಕ್ಕಾಗತ್ತೆ. ಆದರೆ ನಮ್ಮ ಇಂಟೆಲಿಜೆನ್ಸ್ಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ, ನಮ್ಮ ಇಂಟೆಲಿಜೆನ್ಸ್ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಉಳಿಸಿಕೊಡೋದಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಶಾಸಕರ ಹಿಂದೆ ಬಿದ್ದಿದ್ದಾರೆ. ಅವರ ಪ್ರತಿಯೊಂದು ನಡೆಯನ್ನು ಕೂಡ ಬಹಳ ಇಂಟೆಲಿಜೆನ್ಸಿಂದ ಅವರು ಗಮನಿಸ್ತಾ ಇದ್ದಾರೆ. ಈ ವಿಚಾರವೇ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯದ ಮಾನ ಹರಾಜಾಗ್ತಾ ಇದೆ. ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಡ್ರಗ್ಸ್ ದಂಧೆ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಹರಡಿದೆ. ಅದು ಯಾವುದು ಕೂಡ ನಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಮ್ಮ ಇಂಟೆಲಿಜೆನ್ಸ್ ಈಗ ಕಂಪ್ಲೀಟ್ ಆಗಿ ಬ್ಯುಸಿಯಾಗಿರೋದು ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಉಳಿಸಿಕೊಡೋದಕ್ಕೋಸ್ಕರ ಅಂತ ಈಗ ಪ್ರತಿಪಕ್ಷಗಳು ಮುಗಿಬೀಳ್ತಾ ಇದ್ದಾವೆ. ಒಟ್ಟಾರೆಯಾಗಿ ಗೆಳೆಯರೆ, ಈ ಬಜೆಟ್ ಆಗೋದ್ರಲ್ಲಿ ರಾಜ್ಯದಲ್ಲಿ ಬಹಳ ದೊಡ್ಡ ರಾಜಕೀಯ ಬದಲಾವಣೆ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಮತ್ತು ರಾಷ್ಟ್ರಪತಿ ಆಡಳಿತ ಜಾರಿಯಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಇದು ಗೆಳೆಯರೆ, ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಯಾವ ಮಟ್ಟಿಗೆ ಇಳಿದಿದ್ದಾರೆ ಅನ್ನೋದು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.